ಇಂದ್ರಾದಿ ಸುಮರಸರು ಮುಂದಾದಾಗ ಆಗಲೇ ಅವ್ಯಕ್ತವಾಗಿರುವಂತಹ ನಾನು ಮೈದೋರಿ ಬಂದು ಆತನನ್ನು ಕೊಂದಿದ್ದೇನೆ. ಸರಿ, ಅಷ್ಟೇ ಅಲ್ಲ, ಇಲ್ಲಿ ದಾರಿಕಾಸುರ ತಪಸ್ಸನ್ನು ಮಾಡಿದ ಸ್ಥಳವೂ ಒಂದು ಹೌದು. ಅದಕ್ಕಾಗಿ ನಮ್ಮ ತಂದೆ ಇವನ ಮನಸ್ಸಿನ ವಾಂಚೆಯಂತೆ ಇಲ್ಲಿ ಮಹಾಲಿಂಗೇಶ್ವರನಾಗಿ ನಿಲ್ಲುತ್ತಿದ್ದಾರೆ. ಸ್ಪಷ್ಟ. ಸರಿ, ದೂರದಲ್ಲಿ ನಮ್ಮನ್ನು ಕಂಡು ಹರ್ಷಗೊಂಡಂತಹ ನಮ್ಮ ತಂದೆ ಬಲ ಭಾಗದಲ್ಲಿ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ. ನಿಜ. ಅಷ್ಟೇ ಅಲ್ಲ, ಇಲ್ಲಿಯ ಬ್ರಾಹ್ಮಣೋತ್ತಮರು ಹಾಲು ಪಾಯಸ ಸೇವೆಯನ್ನು ಕೊಟ್ಟಿದ್ದಾರೆ. ಸಂತೋಷದಿಂದ ನಾವು ಸ್ವೀಕಾರವನ್ನು ಮಾಡಿದ್ದೇವೆ. ಒಂದೊಮ್ಮೆಲೆ ಸಿಟ್ಟಿನ ಆವೇಶದಿಂದ ನಾನು ದರೆಗಿಳಿದು ಬರಬೇಕಾಯಿತು. ಯಾಕೆ ಬಂದಿರಬಹುದು ಎನ್ನುವ ಹಾಗೆ ನಿನ್ನ ಮನಸ್ಸಲ್ಲೂ ಜಿಜ್ಞಾಸೆ ಕಾಡಿರಬಹುದು. ನಿಜ. ನಮ್ಮೊಂದಿಗೆ ಗುಳಿಗಾಗ್ತಿರಿದ್ದಾನೆ ಎನ್ನುವ ಕಾರಣಕ್ಕಾಗಿ ಇಲ್ಲಿಯ ಬ್ರಾಹ್ಮಣೋತ್ತಮರು ಭೇದ ಭಾವವನ್ನು ಕಲ್ಪಿಸಿದ್ದಾರೆ. ಹೌದು. ಅದಕ್ಕಾಗಿ ಆ ಸ್ಥಳವನ್ನೇ ತೊರೆದಿದ್ದೇವೆ. ಒಂದು ಗುಹೆಯನ್ನು ಪ್ರವೇಶ ಮಾಡಿದ್ದೇವೆ. ಆಯಾಸದ ಪರಿಮಾರ್ಜನೆಗಾಗಿ ಒಂದು ಪರ್ಣ ಕುಟೀರವನ್ನು ನಿರ್ಮಿಸಿದ್ದೇವೆ. ನಾವು ಕಟ್ಟಿ ಬೆಳೆಸಿದಂತಹ ಪರ್ಣ ಕುಟೀರ ಪಾತಾಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಾನೇ ಕೂರ್ಮದ ಅವತಾರವನ್ನಂತು ಇದೋ ನನ್ನ ಬೆನ್ನಲ್ಲಿ ಎತ್ತಿ ನಿಲ್ಲಿಸಿದ್ದೇನೆ. ನಿಜ. ಎತ್ತರವಾದಂತಹ ಸ್ಥಳವನ್ನು ಇನ್ನು ಭಕ್ತಕೋಟಿ ಸಮೂಹ ಕನಿಲ ಎನ್ನುವ ಹಾಗೆ ಕರೆಯಲ್ಪಡಲಿ, ಹಾಗೆ ಆಗಲಿ. ಆ ಸ್ಥಳವನ್ನು ತೊರೆದಿದ್ದೇವೆ. ಮುಂದೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಸುತ್ತಲೂ ದೃಷ್ಟಿ ಆಯಿಸಿದೆಯಾ? ಏನದು? ಎಂತಹ ಸುಂದರವಾದಂತಹ ಪ್ರದೇಶ. ಹಾಗಾದ್ರೆ ಈ ಸ್ಥಳ ಯಾವುದು? ಇದುವೇ ಉಳ್ಳಾಲ. ಇಲ್ಲಿ ನಮಗೆ ಔತಣಕೂಟವನ್ನು ಕೊಟ್ಟಿದ್ದಾರೆ. ನಾನು ಭಗವತಿಯಾಗಿಯೂ ನೀನು ಎಳೆಯ ಭಗವತಿಯಾಗಿಯೂ ನೆಲೆನಿಲ್ಲುತ್ತೇವೆ ಎನ್ನುವ ಹಾಗೆ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಆ ಸ್ಥಳವನ್ನು ತೊರೆದು ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಅತ್ತ ಇತ್ತ ಗಮನ ಹರಿಸಿದೆಯಾ? ಏನಿದು? 5 ಜನ ಪಾಂಡಂಗಾರ ಭಗವತಿಯರು, 5 ಜನ ಪುಳ್ಳಂಗಾರ ಭಗವತಿಯರು ಬಳಿಗೆ ಕರೆದಿದ್ದೇವೆ. ಒಟ್ಟಾಗಿ ಕೂತಿದ್ದೇವೆ, ಚರ್ಚೆಯನ್ನು ಮಾಡಿದ್ದೇವೆ. ಚರ್ಚಾ ಮಾಡಿದಂತಹ ಈ ಸ್ಥಳವನ್ನು ಹಾಗೆ ಬಿಡಕೂಡದು ತಾನೆ. ಇನ್ನು ಮುಂದಕ್ಕೆ ಚರ್ಚಾ ಮಾಡಿದಂತಹ ಸ್ಥಳ ಕೂಟದ ಕಳ ಅರ್ಥಾತ್ ಕುತ್ರೋಳಿ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲಿ. ದುರ್ಗೆ, ನಮ್ಮ ಬೇಡವನ್ನು ಮುಂದುವರಿಸೋಣ. ಏನಮ್ಮ ಇದು? ಒಂದೊಮ್ಮೆಲೆ ನಾವು ಏರಿ ಬಂದಂತಹ ನಾವಿ ತಟಸ್ಥವಾಯ್ತಲ್ಲ? ಹೌದಲ್ಲ. ಹುಳಿಗಾಕಿನಿಗೆ ಆಜ್ಞೆಯನ್ನು ಮಾಡಿದ್ಯಾ? ನಾನು ಆಜ್ಞೆಯನ್ನು ಬಿಟ್ಟವಳಲ್ಲ. ಯಾಕಪ್ಪ ನಾವೇ ಓಡ ಉಂಟ ಇಲ್ಲ ತಪ್ಪೆ ಓಡ ಎದ್ದು వచ్చిన ದುಂಬುಗಾಯಕ್ಕೆ ಅಕ್ಕ, ಏನಿದು ಆಶ್ಚರ್ಯ ಕಾಣ್ತಾ ಇದ್ದೇನೆ. ಏನು ಆಧಾರವಿಲ್ಲದೆ ನಾವು ಏರಿ ಬಂದಂತಹ ನಾವಿ ತಟಸ್ಥವಾಯ್ತೆಂದರೆ ಏನರ್ಥ? ಏನೇ ಆಗ್ಲಿ, ಮುಂದೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಸುತ್ತಮುತ್ತಲು ದೃಷ್ಟಿ ಹಾಯಿಸಿದೆಯಾ? ಎಂತಹ ಸುಂದರವಾದಂತಹ ಸ್ಥಳ. ಹೌದು. ಸಣ್ಣ ಸಣ್ಣ ಸಸಿಗಳಿಂದ ಆವೃತವಾದಂತಹ ಸ್ಥಳ. ಏನಂತ ಕರೀತಾರೆ? ಅರ್ಥಾತ್ ಸಸಿ ಹಿತ್ಲು ಎನ್ನುವ ಹಾಗೆ. ಶಶೀತ್ ಅಕ್ಕ, ಕೇಳಿದರೆ ಮತ್ತೊಮ್ಮೆ ಕೇಳಬೇಕು, ಮಗದೊಮ್ಮೆ ಕೇಳಬೇಕು ಎನ್ನುವಂತಹ ಹೆಚ್ಚಾಗುತ್ತಾ ಉಂಟು. ಎಂತಹ ಸುಂದರವಾದಂತಹ ಹೆಸರು. ಅದು ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ನಾವೇ ದಡವನ್ನೇ ಬಂದು ಮುಟ್ಟಿತ್ತಲ್ಲ. ಹೌದಲ್ಲ. ಸ್ಪರ್ಶ ಮಾಡಬೇಕು ಎನ್ನುವಂತಹ ಆಸೆ ಹೆಚ್ಚಾಗುತ್ತಾ ಉಂಟು. ಇದೋ ನಾವಿಂದ ಕೆಳಗಿಳಿದಿದ್ದೇನೆ, ಭೂ ಸ್ಪರ್ಶವನ್ನು ಮಾಡಿದ್ದೇನೆ. ಈ ದಾರಿ ಎತ್ತಲೋ ಸಾಗುತ್ತಾ ಉಂಟಲ್ಲ. ಅಗ್ಗಿದ ಕಲಿಯ ಅಂತೇಳಿ ಕರೀತಾರೆ. ಅರ್ಥ ಆಯ್ತು ನಿನಗೆ? ನನಗೆ ಅರ್ಥವಾಗಲಿಲ್ಲ.
ಅದು ಹಿಂದೆ ದುರ್ಲರ ವಧ ಪ್ರಕರಣದಲ್ಲಿ ನಾನೇ ಧೂಮಾವತಿಯಾಗಿ ಬಂದವಳೇನು ಸ್ಪಷ್ಟ. ನಮ್ಮಕ್ಕಿಂತಲೂ ಮುಂಚಿತವಾಗಿ ಕ್ಷೇತ್ರಪಾಲಕಿ ಧೂಮಾವತಿ ಇಲ್ಲಿ ಬಂದು ನೆಲೆ ನಿಂತಿದ್ದಾಳೆ, ಧರ್ಮವನ್ನು ಪೊರೆಯುತ್ತಾ ಇದ್ದಾಳೆ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಏನೇ ಆಗಲಿ ಮುಂದೆ ಹೋಗೋಣ, ಮುಂದೆ ಹೋಗೋಣ. ಏನಾಯ್ತಕ್ಕ? ಏನಮ್ಮ ದುರ್ಗಿ, ಕ್ಷಣ ಕ್ಷಣಕ್ಕೂ ನಾನು ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ. ಯಾಕೋ ಏನೋ ಮುಂದೆ ಹೋಗುವಂತಿಲ್ಲ, ಹಸಿವು ಬಾಯಾರಿಕೆ ಹೆಚ್ಚಾಗುತ್ತಾ ಉಂಟಮ್ಮ. ಅಕ್ಕ, ನಿನ್ನ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ದೇವ ಸಂದೂತರಿ ನಾವು, ನಮಗೆ ಹಸಿವು ತ್ರಿಷೆ ಕಾಡುವುದಕ್ಕುಂಟೇನೆ. ಪ್ರಶ್ನೆಯನ್ನು ಕೇಳ್ತಿದ್ದೀಯಾ? ಈಗ ನನ್ನಲ್ಲಿ ಉತ್ತರ ಇಲ್ಲಮ್ಮ. ಹೌದಿ, ಕಾಲ ಬಂದಾಗ ಕೊಟ್ಟೇನೆ. ಹಾಗೆ ಯಾಕೋ ಮುಂದೆ ಹೋಗುವಂತಿಲ್ಲ. ಯಾಕೆ ಯಾಕೆ ಕಾಣುತ್ತಾ ಉಂಟು. ಈ ಸಶಿತ್ಲು ಕ್ಷೇತ್ರವನ್ನು ಕಳೆದ ಕ್ಷಣ ಕಣ್ಣಿಗೆ ಕಾಣದ ಭಕ್ತ ನನ್ನನ್ನು ಕೈಬೀಸಿ ಕರೆಯುತ್ತಿದ್ದಾನೆ ಸ್ಪಷ್ಟ. ಈತನನ್ನು ಕಾಣಲೇಬೇಕೆನ್ನುವಂತಹ ಹಂಬಲ ನನಗೆ ಹೆಚ್ಚಾಗುತ್ತಾ ಉಂಟು. ದುರ್ಗಿ, ಈ ಕ್ಷೇತ್ರ ಯಾರಿಗೆ ಸಂಬಂಧಪಟ್ಟದು ಅಂತ ನನ್ಗೆ ಗೊತ್ತಿಲ್ಲಪ್ಪ. ಯಾರಾದ್ರೂ ಸಂಬಂಧಪಟ್ಟವಿದ್ರೆ ಬಾಯಾರಿಕೆ ವ್ಯವಸ್ಥೆ ಮಾಡ್ತೀನಿ. ಅಷ್ಟರವರೆಗೆ ಕಣ್ಣಿಗೆ ಕಾಣುತ್ತಿರುವಂತಹ ಗೋಳಿ ವೃಕ್ಷದಲ್ಲಿ ಐಕ್ಯವಾಗಿ